ಒಂದು ಕಾಲದಲ್ಲಿ ಮಲಯಾಳಂ ಫಿಲಂ ಇಂಡಸ್ಟ್ರಿ ಬೇರೆ ತರ ಫಿಲಮ್ಸ್ ಮಾಡೋದ್ರಲ್ಲಿ ಫೇಮಸ್ ಆಗಿತ್ತು. ಆದ್ರೆ ಇವಾಗ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಮಾಡೋದ್ರಲ್ಲಿ ನಂಬರ್ 1 ಆಗಿದೆ. ಮೊನ್ನೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಬಗ್ಗೆ ರಿವ್ಯೂ ಮಾಡಿದ್ವಿ. ಇನ್ನೂ ಆ ವಿಡಿಯೋನ ಯಾರ್ಯಾರು ನೋಡಿಲ್ಲ ನೋಡಿ. ಇವಾಗ ಮತ್ತೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಬಗ್ಗೆ ಮಾತಾಡೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ರಾ ರಿವ್ಯೂ. ನೀವೇನಾದ್ರೂ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಫೀಸರ್ ಆನ್ ಡ್ಯೂಟಿ, ಡೈರೆಕ್ಟೆಡ್ ಬೈ ಜೀತು ಅಶ್ರಫ್, ಸ್ಟಾರಿಂಗ್ ಕುಂಚಾಕೋ ಬಾಬನ್ ಅಂಡ್ ಪ್ರಿಯಾಮಣಿ ಆಸ್ ಮೇನ್ ಲೀಡ್. ಇನ್ನು ಈ ಸಿನಿಮಾದ ಪ್ಲಾಟ್ ಏನು ಅಂದ್ರೆ, DSP ಆಗಿರೋ ಕಥೆಯ ನಾಯಕ ಹರಿಶಂಕರ್ ಸಸ್ಪೆಂಡ್ ಆಗಿ ಮತ್ತೆ CI ಆಗಿ ರೀಜಾಯ್ನ್ ಆಗ್ತಾನೆ. ರೀಜಾಯ್ನ್ ಆಗಿದ್ದ ದಿನಾನೇ ಒಂದು ಡೂಪ್ಲಿಕೇಟ್ ಗೋಲ್ಡ್ ಚೈನ್ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋ ಸಂದರ್ಭ ಬರುತ್ತೆ. ಒಂದು ಗೋಲ್ಡ್ ಚೈನ್ ನ ಹಿಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಕ್ ಹೋದಾಗ ಅದ್ರ ಜೊತೆ ಇನ್ವೆಸ್ಟಿಗೇಷನ್ ಲೀಡ್ ಆಗಿ ಇನ್ನೂ 2 ಗೋಲ್ಡ್ ಚೈನ್ ಸಿಗುತ್ತೆ. ಜೊತೆಗೆ ಅದರಿಂದ ನಡೆದಿರೋ ಸೂಸೈಡ್ ಗಳ ಬಗ್ಗೆ ಅವನ್ಗೆ ಗೊತ್ತಾಗುತ್ತೆ. ಆ ಗೋಲ್ಡ್ ಚೈನ್ ಯಾರ್ದು, ನಡೆದಿರೋ ಸೂಸೈಡ್ಗೂ ಗೋಲ್ಡ್ ಚೈನ್ಗೂ ಏನ್ ಸಂಬಂಧ, ಇದ್ರ ಹಿಂದೆ ಇರೋ ರಹಸ್ಯ ಏನು, ಅದನ್ನ ಹೀರೋ ಹೆಂಗ್ ಕಂಡಿಡಿತಾನೆ ಅನ್ನೋದೇ ಸಿನಿಮಾದ ಸ್ಟೋರಿ. ಇನ್ನು ಸಿನಿಮಾದ ಪಾಸಿಟಿವ್ ವಿಷಯಕ್ಕೆ ಬಂದ್ರೆ, ಸಿನಿಮಾದ ಪ್ಲಾಟ್ ನೋಡಿ ಯಾವುದೇ ಕಾರಣಕ್ಕೂ ರೊಟೀನ್ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ. ಕಥೆಯ ಸ್ಕ್ರೀನ್ ಪ್ಲೇನ ಹೆಂಗ್ ಬರ್ಕೊಂಡಿದ್ದಾರೆ ಅಂದ್ರೆ, ಇನ್ವೆಸ್ಟಿಗೇಷನ್ ಅಲ್ಲಿ ಏನಾದ್ರು ಲೀಡ್ ಸಿಕ್ಕಿದಾಗ ಕತೆ ಮುಂದೆ ಏನಾಗುತ್ತೆ ಅಂತ ಯಾವುದೇ ಕಾರಣಕ್ಕೂ ನೀವು ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ಇನ್ವೆಸ್ಟಿಗೇಷನ್ ನ ಪ್ರತಿಯೊಂದು ಲೀಡ್ ಗಳು ನೋಡೋರ್ಗೆ ಥ್ರಿಲ್ಲಿಂಗ್ ಆಗಿ ಸ್ಟೋರಿನ ಕೊನೆವರೆಗೂ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ. ಸಿನಿಮಾಲಿ ಬರೋ ಕ್ಯಾರೆಕ್ಟರ್ಸ್ ಗಳು ಅವ್ರಿಗೆ ಕೊಟ್ಟಿರೋ ಸ್ಕ್ರೀನ್ ಪ್ರೆಸೆನ್ಸ್ ನ ತುಂಬಾ ನೀಟ್ ಆಗಿ ನಿಭಾಯಿಸಿದ್ದಾರೆ. ಒಬ್ಬ ಆರೋಗ್ಯಂಟ್ ಪೊಲೀಸ್ ಆಫೀಸರ್ ಆಗಿ ಕುಂಚಾಕೋ ಬಾಬನ್ ಅವರ ಆಕ್ಟಿಂಗ್ ಪರ್ಸನಲಿ ನನಗೆ ತುಂಬಾ ಇಷ್ಟ ಆಯ್ತು. ಸಿನಿಮಾದ ಎಡಿಟಿಂಗ್, ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತು ಸಿನಿಮಾಟೋಗ್ರಫಿ ಒಂದು ಕ್ರೈಮ್ ಸಸ್ಪೆನ್ಸ್ ಮೂವಿಗೆ ಬೇಕಾಗಿರೋ ತರ ತುಂಬಾ ಡೀಸೆಂಟ್ ಆಗಿ ಮಾಡಿದ್ದಾರೆ. ಇನ್ನು ಸಿನಿಮಾದ ನೆಗೆಟಿವ್ ವಿಷಯ ಜಾಸ್ತಿ ಏನೂ ಇಲ್ಲ. ಫಸ್ಟ್ ಹಾಫ್ ತುಂಬಾ ಸಾಲಿಡ್ ಆಗಿದೆ. ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸ್ಟೋರಿ ಗ್ರಿಪ್ ಮಿಸ್ ಆಯ್ತು ಅನಿಸ್ತು. ಆದ್ರೆ ಅದು ಆದ್ಮೇಲೆ ಸ್ಟೋರಿ ಮತ್ತೆ ನಾರ್ಮಲ್ ಪೊಸಿಷನ್ ಗೆ ಬರುತ್ತೆ. ಸಿನಿಮಾದ ಓವರ್ ಆಲ್ ಕ್ಯಾರೆಕ್ಟರ್ಸ್ ಗೆ ಕಂಪೇರ್ ಮಾಡಿದ್ರೆ ಪ್ರಿಯಾಮಣಿ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಸ್ವಲ್ಪ ಡಲ್ ಅನಿಸ್ತು. ಇಷ್ಟು ಬಿಟ್ರೆ ಓವರ್ ಆಲ್ ಸಿನಿಮಾ ನೋಡೋರ್ಗೆ ಒಳ್ಳೆ ಸೀಟ್ ಎಡ್ಸ್ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾ ನೆಟ್ಫ್ಲಿಕ್ಸ್ ಅಲ್ಲಿ 5 ಭಾಷೆಯಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ. ನಾನು ಕನ್ನಡದಲ್ಲಿ ನೋಡಿದೆ. ಕನ್ನಡದಲ್ಲಿ ಡಬ್ಬಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಯಾರ್ಯಾರು ನೋಡಿಲ್ಲ ನೋಡಿ, ಒಂದೊಳ್ಳೆ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.